ಓಂ ನಮೋ ಭಗವತೆ ವಾಸುದೇವಾಯ ನಮಃ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು VRL ಆಸ್ಟ್ರೋ ಅಂಡ್ ಆಯುರ್ 369 ಯೂಟ್ಯೂಬ್ ಚಾನಲ್. ಅರ್ಜುನ ಕೃಷ್ಣನನ್ನು ಕೇಳಿದ, ಜೀವನ ಎಂದರೇನು? ಕೃಷ್ಣ ನಗುತ್ತಾ ಹೇಳಿದ, ನಾಳೆ ಎಂಬುದು ಶತ್ರು, ಇವತ್ತು ಎಂಬುವುದೇ ಸಂಬಂಧಿಕರು, ಈ ಕ್ಷಣ ಎಂಬುವುದೇ ಜೀವನ. ಮಿಥುನ ರಾಶಿಯವರ ಮನಸ್ಸಿನಲ್ಲಿ ಅಡಗಿರುವ ನಿಗೂಢ ಭಯ ಯಾವುದು? ಈ ಭಯದಿಂದ ಹೇಗೆ ಹೊರಗಡೆ ಬರಬೇಕು ಎಂಬಂತಹ ಸೂಪರ್ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ. ಭಯ ಪಡುವುದು ಮನುಷ್ಯನ ಸಹಜ ಗುಣವಾಗಿದೆ. ಎಲ್ಲರೂ ಕೇವಲ ಭೂತ ಪ್ರೇತಗಳಿಗೆ ಮಾತ್ರ ಹೆದರಬೇಕು ಎಂದೇನಿಲ್ಲ. ಪ್ರತಿಯೊಬ್ಬರಿಗೂ ಹೆದರಿಸುವ ವಿಚಾರಗಳು ಬೇರೆ ಬೇರೆಯದಾಗಿರುತ್ತದೆ, ವಿಭಿನ್ನವಾಗಿರುತ್ತದೆ. ಭವಿಷ್ಯತ್ ಕಾಲದ ಬಗ್ಗೆ ಹೆಚ್ಚು ಆಲೋಚನೆ ಮಾಡುವುದು ಭಯದ ಮೂಲ ಕಾರಣವಾಗಿರುತ್ತದೆ. ಜನ್ಮಕುಂಡಲಿಯ 6, 8, 12ನೇ ಭಾವದಿಂದ ನಿಮ್ಮ ಮನಸ್ಸಿನಲ್ಲಿ ಕಾಡುವ ಭಯದ ಮೂಲವನ್ನು ಕಂಡುಹಿಡಿಯಬಹುದು. ಕಾಡುವ ಭಯಕ್ಕೆ ಮೂಲ ಕಾರಣವನ್ನು ಕಂಡುಹಿಡಿಯಬಹುದು. 6ನೇ ಭಾವದಿಂದ ರೋಗ, ಋಣ, ಶತ್ರುಗಳ ಬಗ್ಗೆ ಭಯ ಕಾಡಿದರೆ 8ನೇ ಭಾವದಿಂದ ನಿಮ್ಮ ಜೀವನದಲ್ಲಿ ನಡೆಯುವ ಆಕಸ್ಮಿಕ ಘಟನೆಗಳ ಭಯ ಕಾಡುತ್ತದೆ. 12ನೇ ಭಾವದಿಂದ ವಸ್ತುಗಳನ್ನು, ಸಂಬಂಧಗಳನ್ನು ಕಳೆದುಕೊಳ್ಳುವಂತಹ ಭಯ, ಬಂಧನದ ಭಯವನ್ನು ಕಂಡುಹಿಡಿಯಬಹುದು. ಕಾಲಪುರುಷನ ಕುಂಡಲಿಯಲ್ಲಿ ಮಿಥುನ ರಾಶಿ 3ನೆಯ ಭಾವವಾಗಿದೆ. ಮಿಥುನ ರಾಶಿಯ ಅಧಿಪತಿ ಬುದ್ಧಿವಂತಿಕೆಗೆ ಹೆಸರಾದಂತಹ ಗ್ರಹ ಬುಧ ಗ್ರಹ. ಮಿಥುನ ರಾಶಿ ದ್ವಿಸ್ವಭಾವ ರಾಶಿಯಾಗಿದೆ. ಇವರ ಯೋಚನಾ ಲಹರಿಗಳು ತೀವ್ರಗತಿಯಲ್ಲಿರುತ್ತದೆ. ಕ್ಷಣ ಕ್ಷಣಕ್ಕೂ ಇವರು ಯೋಚಿಸುವ ರೀತಿ ಬದಲಾಗುತ್ತದೆ. ಮಿಥುನ ರಾಶಿ ವಾಯುತತ್ವ ರಾಶಿಯಾಗಿರುವುದರಿಂದ ಇವರಿಗೆ ಪ್ರವಾಸಕ್ಕೆ ಹೋಗಲು ಇಷ್ಟ, ಮಾತನಾಡಲು ಬಹಳ ಇಷ್ಟ. ನಿಮ್ಮ ಸುತ್ತಮುತ್ತಲಿನವರು, ನಿಮ್ಮ ಕುಟುಂಬದವರು ನಿಮ್ಮ ಯೋಚನಾ ಶಕ್ತಿಯನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ. ಮನಸ್ಸಿನಿಂದ ಕೋಮಲ, ಅತಿ ಬುದ್ಧಿವಂತಿಕೆ, ಮಾತೇ ಇವರ ಬಂಡವಾಳವಾಗಿರುತ್ತದೆ. ಯಾವುದೇ ಕೆಲಸ ಮಾಡುವ ಮುನ್ನ ಅದರ ಪಾಸಿಟಿವ್ ಹಾಗೂ ನೆಗೆಟಿವ್ ರಿಸಲ್ಟ್ಗಳನ್ನು ಯೋಚಿಸುತ್ತೀರಾ. ಮಿಥುನ ರಾಶಿಯವರ ಮೇಲೆ ಒಂದು ಆರೋಪವಿದೆ. ಅದು ಏನಂದರೆ, ಇವರು ಹಿಡಿದ ಕೆಲಸವನ್ನು ಸಂಪೂರ್ಣವಾಗಿ ಮಾಡಿ ಮುಗಿಸದೆ ಅರ್ಧಕ್ಕೆ ಕೈಬಿಡುತ್ತಾರೆ ಎಂಬಂತಹ ಆರೋಪ. ಅದೃಷ್ಟ ಹಾಗೂ ದುರಾದೃಷ್ಟ ಯಾವಾಗಲೂ ನಿಮ್ಮ ಜೊತೆ ಕಣ್ಣ ಮುಚ್ಚಾಲೆ ಆಟ ಆಡುತ್ತಲೇ ಇರುತ್ತದೆ. ಮಿಥುನ ರಾಶಿಯವರು ನಿಮ್ಮ ಜೀವನದಲ್ಲಿ ಒಂದನ್ನು ಪಡೆದುಕೊಳ್ಳಲು ಮತ್ತೊಂದನ್ನು ತ್ಯಾಗ ಮಾಡಬೇಕಾಗುತ್ತದೆ. ಅಸಂತುಷ್ಟಿ ಹಾಗೂ ತ್ಯಾಗ ನಿಮ್ಮ ಜೀವನದ ಪ್ರಮುಖ ಸಂಗತಿಗಳಾಗಿದೆ. ನೀವು ಒಂದು ಸಂತೋಷವನ್ನು ಪಡೆಯಬೇಕಾದರೆ ಒಂದು ತ್ಯಾಗವನ್ನು ಮಾಡಲೇಬೇಕಾಗುತ್ತದೆ. ನೀವು ಪ್ರಬುದ್ಧರಾದಂತೆ ಲೇಖನ, ಬರವಣಿಗೆ, ಚರ್ಚೆ, ಸಂವಾದದಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಳ್ಳಲು ಇಷ್ಟಪಡುತ್ತೀರಾ. ಜೀವನದಲ್ಲಿ ನಿಮ್ಮನ್ನು ಯಾರೂ ಅರ್ಥ ಮಾಡಿಕೊಳ್ಳದೆ ಇದ್ದಾಗ ನಿಮ್ಮದೇ ಆದ ಜ್ಞಾನವನ್ನು ಕಲಿಯುವ ಕಡೆ ಹೆಚ್ಚು ಆಕರ್ಷಿತರಾಗುತ್ತೀರಾ. ವಿದ್ಯಾರ್ಥಿ ಜೀವನದಿಂದಲೇ ಬಹಳ ಚಿಂತನ ಮಂಥನಗಳನ್ನು ಮಾಡುತ್ತೀರಾ. ಕೆಲವೊಂದು ಮಿತ್ರರು ನಿಮ್ಮಿಂದ ದೂರವಾದರೆ ಕೆಲವೊಂದಿಷ್ಟು ಮಿತ್ರರು ನಿಮ್ಮ ಜೀವನದ ಜೊತೆಯಲ್ಲಿಯೇ ಇರುತ್ತಾರೆ. ಮಿಥುನ ರಾಶಿಯವರಿಗೆ ತನ್ನ ಸ್ನೇಹಿತರೊಡನೆ ಸಮಯ ಕಳೆಯಲು, ತನ್ನ ಮನಸ್ಸಿನ ಮಾತುಗಳನ್ನು ಹಂಚಿಕೊಳ್ಳಲು, ಜೀವನದ ಪ್ರತಿ ಸವಿ ನೆನಪುಗಳನ್ನು ಸ್ನೇಹಿತರೊಡನೆ ಚರ್ಚೆ ಮಾಡಲು, ಹಂಚಿಕೊಳ್ಳುವುದೆಂದರೆ ಇಷ್ಟಪಡುತ್ತೀರಾ. ನಿಮ್ಮ ಈ ಸ್ವಭಾವವೇ ನಿಮ್ಮ ಮನಸ್ಸಿನ ಭಯದ ಮೂಲ ಕಾರಣವಾಗಿದೆ. ಮಿಥುನ ರಾಶಿಯವರ ಮನಸ್ಸಿನಲ್ಲಿ ಕಾಡುವ ಅವ್ಯಕ್ತ ಭಯ, ನಾನು ಏಕಾಂಗಿಯಾಗಿ ಬಿಟ್ಟರೆ, ನನ್ನಿಂದ ನನ್ನ ಬಾಳ ಸಂಗಾತಿ, ಸ್ನೇಹಿತರು, ಕುಟುಂಬದ ಸದಸ್ಯರು ದೂರವಾದರೆ ಎಂಬಂತಹ ಒಂಟಿತನದ ಭಯ ನಿಮ್ಮನ್ನು ಬಿಟ್ಟು ಬಿಡದೆ ಕಾಡುತ್ತದೆ. ಹೆದರಬೇಡಿ. ಮನುಷ್ಯ ಹುಟ್ಟುವಾಗಲೂ ಒಂಟಿ, ಸಾಯುವಾಗಲೂ ಒಂಟಿ. ಇನ್ಕೇಸ್ ನೀವು ಒಂಟಿಯಾಗಿರುವ ಸನ್ನಿವೇಶಗಳು ನಿಮ್ಮ ಜೀವನದಲ್ಲಿ ಸೃಷ್ಟಿಯಾದರೆ, ನೀವು ಏನಾದರೂ ಹೊಸ ಆವಿಷ್ಕಾರ, ಸಂಶೋಧನೆ, ಹೊಸ ಜ್ಞಾನವನ್ನು ಕಲಿಯಲು ದೇವರು ನಿಮಗೆ ಕೊಟ್ಟಂತಹ ಅಮೂಲ್ಯವಾದಂತಹ ಸಮಯ ಅಂದುಕೊಳ್ಳಬೇಕೇ ವಿನಃ ನಾನು ಒಂಟಿಯಾಗಿ ಇರಲು ಸಾಧ್ಯವಿಲ್ಲ ಎಂಬ ನಿಮ್ಮ ಮನಸ್ಸಿನ ಭಯದಿಂದ ಹೊರಗಡೆ ಬನ್ನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಈ ವಿಚಾರಗಳು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೇನೆ. ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪಲ್ಲಿ ಹೆಚ್ಚು ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.